ಹಾಯ್ ಡಾಕ್ಟರ್. ಹಾಯ್. ಈಗ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಹೋದರೆ ವೇಟ್ ಲಾಸ್ ಬಗ್ಗೆನೇ ನೋಡ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಏನಂದರೆ ಒಬೆಸಿಟಿ ಅಥವಾ ಓವರ್ ವೇಟ್ ಇದೆಲ್ಲ ಇರುತ್ತಲ್ಲ, ಇದಕ್ಕೆ ಮೇನ್ಲಿ ಇರೋದು 3 ರೀಸನ್ಸ್. ಒಂದು ನ್ಯೂಟ್ರಿಷನ್, ಸೆಕೆಂಡ್ ಒನ್ ಹಾರ್ಮೋನ್ಸ್, ಥರ್ಡ್ ಒನ್ ನ್ಯೂರೋನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದು ನೀವು ಯಾವುದೇ ಆ್ಯಡ್ ನೋಡಲಿ, ಅವ್ರು ಏನಾದರೂ ಸಪೋಸ್ ಈ 3 ಕಂಪೋನೆಂಟ್ಸ್ ಬೇಸಿಸ್ ಮೇಲೆ ಆ್ಯಡ್ ಮಾಡ್ತಿದ್ದಾರೆ ಅಂದರೆ ಅದನ್ನು ರಿಲೈ ಮಾಡ್ಬೋದು. ಇದು ಬಿಟ್ಟು ಅದು ಯಾವುದೋ ಕ್ರೀಮ್ ಬರುತ್ತೆ ಹಚ್ಕೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ, ಅಥವಾ ಒಂದು ಯಾವುದೋ ಬೆಲ್ಟ್ ಬರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ ಅಂತ ತೋರಿಸ್ತಿರೋ ಆ್ಯಡ್ಸ್ನ ರಿಲೈ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ನ ಕ್ಲಾರಿಫೈ ಮಾಡ್ತೀನಿ ನಾನು. ಏನಂದರೆ ಓವರ್ ವೇಟ್ ಈಸ್ ನಾಟ್ ಈಕ್ವಲ್ ಟು ಒಬೆಸಿಟಿ, ಸ್ಪೆಷಲಿ ಇಂಡಿಯನ್ಸಲ್ಲಿ. ಯಾಕಂದರೆ ಇಂಡಿಯನ್ಸಿಗೆ ಸ್ಕಿನ್ನಿ ಫ್ಯಾಟ್ ಅಂತ ಕರಿತೀವಿ. ಅಂದರೆ ವೇಟ್ ನಾರ್ಮಲ್ ಇದ್ದರೂ ಕೂಡ ಅವ್ರದ್ದು ಅಬ್ಡಮಿನಲ್, ಇಂಟ್ರಾ ಅಬ್ಡಮಿನಲ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇವ್ರನ್ನ ಸ್ಕಿನ್ನಿ ಫ್ಯಾಟ್ ಅಂತ ಹೇಳ್ತೀವಿ. ಇದೇ ರೀಸನಿಗೋಸ್ಕರ BMI ಇರುತ್ತಲ್ಲ, ಬಾಡಿ ಮಾಸ್ ಇಂಡೆಕ್ಸ್, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು, ಅದರ ಬೇಸಿಸ್ ಮೇಲೆ ಜಜ್ಮೆಂಟ್ ಮಾಡೋದು, ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಇನ್ಸ್ಟೆಡ್ ಆಫ್ BMI ನಾವು ವೇಸ್ಟ್ ಸರ್ಕಂಫರೆನ್ಸ್ ಅಂತ ಬರುತ್ತೆ, ಅದನ್ನು ರಿಲೈ ಮಾಡಬೇಕು. ಅದು ಬಿಟ್ಟರೆ ವೇಸ್ಟು ಮತ್ತು ಹಿಪ್ ರೇಷಿಯೋ ಅಂತ ಸಿಗುತ್ತಲ್ಲ, ಅದನ್ನು ರಿಲೈ ಮಾಡಿದ್ರೆ ಬೆಟರ್. ಏನಕ್ಕೆ BMIನ ಅಷ್ಟೊಂದು ರಿಲೈ ಮಾಡೋದು ಬೇಡ ಅಂತಿದ್ದೀನಿ ಅಂದರೆ, ನೋಡಿ, ಇಂಡಿಯನ್ಸಲ್ಲಿ ಇವನ್ ಹೆಲ್ತ್ ರಿಸ್ಕ್ಸು ಅಥವಾ ಮಾರ್ಟಾಲಿಟಿ ರಿಸ್ಕ್ ಇರುತ್ತಲ್ಲ, ಅದು ಲೋವರ್ BMIಯಲ್ಲಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ BMI ಬದಲು ಅವೆರಡನ್ನ ಯೂಸ್ ಮಾಡಿ ಅಂತ ಹೇಳ್ತಿರೋದು. ಓಕೆ, ಇದು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಈ 10 ಡೇಸಲ್ಲಿ 10 kg ಲಾಸ್ ಮಾಡಿಬಿಡ್ಬೋದು ಅಂತ ಎಲ್ಲ ತೋರಿಸ್ತಾ ಇದ್ರು. ನೋಡೋದಕ್ಕೆ ತುಂಬ ಫ್ಯಾಸಿನೇಟಿಂಗ್ ಆಗಿ ಅನಿಸ್ತಾ ಇತ್ತು. ಬಟ್ ಇದನ್ನೆಲ್ಲ ಬಿಲೀವ್ ಮಾಡಬೇಕಾ? ಟೋಟಲಿ ಬಿಲೀವ್ ಮಾಡಬಾರ್ದು. ಯಾಕಂದರೆ ಕೆಲವೊಂದು ಐಡಿಯಾಲಿಸ್ಟಿಕ್ ಟಾರ್ಗೆಟ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಅಂದರೆ, 1 ವೀಕಲ್ಲಿ 0.5 to 2 kg ವೆಯ್ಟ್ ಲಾಸ್ ಈಸ್ ಐಡಿಯಲ್ ಅಂತ ಹೇಳ್ತೀವಿ. ಅಂದರೆ ಏನು, ಈಗ 6 ಮಂತ್ಸಲ್ಲಿ ಅವ್ರು ಏನು ಹೇಳ್ತಾರೆ, 8 to 10% ಆಫ್ ದ ಬಾಡಿ ವೇಟ್. ಫಾರ್ ಎಕ್ಸಾಂಪಲ್ ಏನು, ಈಗ ನಿಮ್ಮದು ವೇಟ್ 60 kg ಇದೆ ಅಂದರೆ ಅದ್ರ 10% ಅಂದರೆ 6 kgs ಅಲ್ವಾ. ಸೊ 6 kg ಇನ್ 6 ಮಂತ್ಸ್, ಇದು ಐಡಿಯಲ್ ವೇಟ್ ಲಾಸ್ ಟಾರ್ಗೆಟ್ ಅಂತ ಹೇಳ್ತಾರೆ. ನಾಟ್ ಲೈಕ್ 10 kgs ಇನ್ 10 ಡೇಸ್ ನೀವು ಹೇಳ್ದಂಗೆ. ಯಾಕಂದರೆ ಈಗ ಎಕ್ಸ್ಟ್ರೀಮ್ ಡಯಟ್ಸ್ ಮಾಡ್ತಾರಲ್ಲ, ಅದರಿಂದನೂ ಹೆಲ್ತ್ ಹಜಾರ್ಡ್ ಆಗೋ ಚಾನ್ಸಸ್ ಇರುತ್ತೆ. ಮೇನ್ಲಿ ಏನು, ಪಿತ್ತಕೋಶದಲ್ಲಿ ಇನ್ಫ್ಲಮೇಷನ್, ಕೋಲಿಸಿಸ್ಟೈಟಿಸ್ ಅಂತ ಕರಿತೀವಿ ನಾವು, ಅದು ಆಗುತ್ತೆ. ಆಮೇಲೆ ನ್ಯೂರೋ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಫಿಮೇಲ್ಸಲ್ಲಿ ಇನ್ನೂ ಜಾಸ್ತಿ, ಸ್ಪೆಷಲಿ ಮೆನಿಸ್ಟ್ರುಯೇಷನಿಗೆಲ್ಲ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ವೇಟ್ ಲಾಸ್ ಜರ್ನಿಗೆ ಯಾರೇ ಟ್ರೈ ಮಾಡಬೇಕು ಅಂತ ಇರ್ತಾರಲ್ವ, ಅವರಿಗೆ ಓವರ್ ಆಲ್ ಆಗಿ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಅಂತ ಹೇಳ್ಕೊಡ್ತೀರಾ? ಓಕೆ, ಈಗ ಏನು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಒಬೆಸಿಟಿಗೆ 3 ಮೇನ್ ರೀಸನ್ಸ್ ಅಂತ. ಒಂದು ನ್ಯೂಟ್ರಿಷನ್ನು, ಅದು ಬಿಟ್ಟರೆ ಹಾರ್ಮೋನಲ್ಲು, ಅದು ಬಿಟ್ಟರೆ ನ್ಯೂರೋನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದೆ. ಈ 3 ಮೇಲೆ ಫೋಕಸ್ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನ್ಯೂಟ್ರಿಷನ್ ಇರುತ್ತಲ್ಲ, ಅದರಲ್ಲಿ ಮೇನ್ಲಿ ಏನು, ಅವಾಯ್ಡ್ ಅಬಂಡೆಂಟ್ ನ್ಯೂಟ್ರಿಷನ್. ಸ್ವಲ್ಪ ಎಕ್ಸೆಸಿವ್ ಆಗಿ ತಿನ್ನೋದು, ಅದನ್ನು ಅವಾಯ್ಡ್ ಮಾಡಬೇಕು. ಮೇನ್ಲಿ ಏನು, ಕ್ಯಾಲರೀಸ್ನ ಕಟ್ ಡೌನ್ ಮಾಡಬೇಕು. ಅದಕ್ಕೆ ಸಿಂಪಲ್ ಆಗಿ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮೀಲಲ್ಲಿ 2 ಚಪಾತಿ ತೊಗೊತೀರ ಅಂದರೆ ಅದನ್ನು 1 ಮಾಡಿ. ರೈಸ್ ಸೈಜ್ ನಿಮ್ಗೆ ಗೊತ್ತಿರುತ್ತಲ್ಲ ಡೈಲಿ ತಿನ್ನೋದು, ಅದನ್ನು ಸ್ವಲ್ಪ ಕಮ್ಮಿ ಮಾಡಿ. ಇದಕ್ಕೆ ಪೋರ್ಷನ್ ಸೈಜ್ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು. ನಾಟ್ ಲೈಕ್ ಕಂಪ್ಲೀಟ್ಲಿ ನಾನು ಊಟ ತಿನ್ನೋದು ಸ್ಟಾಪ್ ಮಾಡ್ತೀನಿ ಅಥವಾ ಕಂಪ್ಲೀಟ್ಲಿ ಒಂದೊಂದು ಮೀಲ್ನ ಸ್ಕಿಪ್ ಮಾಡ್ತೀನಿ, ಇದು ಸರಿಯಾಗಲ್ಲ. ಐಡಿಯಲಿ ಏನು ಹೇಳ್ತಾರೆ ಅಂದರೆ, ನಿಮ್ಮದು ಎಷ್ಟು ಕ್ಯಾಲರಿ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಅದರದ್ದು 500 ಕ್ಯಾಲರೀಸ್ ಕಮ್ಮಿ ತೊಗೋಬೇಕು, ಡೆಫಿಸಿಟಲ್ಲಿ ಇರಬೇಕು ಅಂತ ಹೇಳ್ತಾರೆ ಐಡಿಯಲ್ ವೆಯ್ಟ್ ಲಾಸಿಗೆ. ಅದಾದಮೇಲೆ ತೊಗೊಂಡಿರೋ ನ್ಯೂಟ್ರಿಷನ್ನ ಯುಟಿಲೈಸೇಷನ್ ಪ್ರಾಪರಾಗಿ ಮಾಡಬೇಕು ಅಂದರೆ ಬಾಡಿ ಮೆಕ್ಯಾನಿಸಮ್ಸು ಗೊತ್ತಿರಬೇಕು. ಮೇನ್ಲಿ ಏನು, BMR ಅಂತೀವಲ್ಲ, ಅಂದರೆ ಬೇಸಲ್ ಮೆಟಾಬೋಲಿಕ್ ರೇಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅದು ಹೇಗೆ ಖರ್ಚು ಮಾಡ್ಬೋದು ಅಂತಂದರೆ, ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಇರಬೇಕು, ನಾಟ್ ಲೈಕ್ ಲಾಂಗ್ ಸಿಟ್ಟಿಂಗು ಆ ಥರ. ಅದು ಬಿಟ್ಟರೆ ಎಕ್ಸರ್ಸೈಸ್ ಅಂತ ಬಂದಾಗ ಕಂಬೈನ್ಡ್ ಎಕ್ಸರ್ಸೈಸಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಕಂಬೈನ್ಡ್ ಅಂದರೆ ಏನು, ಅದರಲ್ಲಿ ಏರೋಬಿಕ್ಸ್ ಇರಬೇಕು, ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಇರಬೇಕು, ಆಮೇಲೆ ಬ್ಯಾಲೆನ್ಸ್ ಇರಬೇಕು ಆ್ಯಂಡ್ ಫ್ಲೆಕ್ಸಿಬಿಲಿಟೀಸ್. ಈ ಥರ ಕಂಬೈನ್ಡ್ ಎಕ್ಸರ್ಸೈಸ್ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ನ್ಯೂಟ್ರಿಷನ್ ರಿಲೇಟೆಡ್ ಆಯಿತು. ಈಗ ಹಾರ್ಮೋನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೇನ್ಲಿ ಏನು, ಲೆಪ್ಟಿನ್ನು, ಗ್ರೆಲಿನ್ ಅಂತ ಹಾರ್ಮೋನ್ ಬರುತ್ತೆ. ಸೊ ಈ ಹಾರ್ಮೋನ್ಸಿಗೆ ಇವು ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂದರೆ, ಒಂದು ಸ್ಲೀಪ್ ಡಿಪ್ರೈವೇಷನ್, ನಿದ್ದೆ ಸರಿಯಾಗಿ ಮಾಡಬೇಕು, ಅದನ್ನು ನೋಡ್ಕೊಬೇಕು. ಎರಡನೇದೇನು ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟು. ಇವೆರಡು ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. 3ನೇ ಕಾಂಪೋನೆಂಟ್ ನಾವು ಹೇಳಿದ್ದು ನ್ಯೂರೋನಲ್ ಅಂತ. ನ್ಯೂರೋನಲ್ಲಿಗೆ ನಾವು ಯೂಸ್ವಲ್ ಆಗಿ ಈ ಥರ ರೆಮಿಡೀಸಿಂದ ಅಷ್ಟು ಎಫೆಕ್ಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕಂತಾನೆ ಫಾರ್ಮೆಕೋಥೆರಪಿ ಅಂತ ಹೇಳ್ತಾರೆ. ಅಂದರೆ ಎಷ್ಟೊಂದು ಒಬೆಸಿಟಿ ರಿಲೇಟೆಡ್ ಡ್ರಗ್ಸ್ ಬಂದಿದೆಯಲ್ಲ, ಅದೆಲ್ಲ ನ್ಯೂರೋನಲ್ ಫ್ಯಾಕ್ಟರ್ಸ್ ಮೇಲೆ ಆ್ಯಕ್ಟ್ ಮಾಡಿ ಹೆಲ್ಪ್ ಮಾಡುವಂಥ ಡ್ರಗ್ಸ್ಗಳು, ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ಓವರಾಲ್ ಆಗಿ ನಿಮ್ಗೆ ಹೇಳಿದೆ, ಇಂಡಿಯನ್ಸಿಗೆ ಆ ಥರ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಇಂಡಿಯನ್ಸಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ, ಈಗ ಡೇ ಟು ಡೇ ನಮ್ದು ಅಡಿಗೆಯಲ್ಲಿ ಬಳಸುವಂಥ ಸ್ಪೈಸಸ್ ಇರುತ್ತಲ್ಲ, ಅದರಲ್ಲಿ ಕ್ಯಾಪ್ಸಿನಾಯ್ಡ್ ಅಂತ ಇರುತ್ತೆ. ಅದು ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಬರ್ನಿಂಗಲ್ಲಿ ಹೆಲ್ಪ್ ಆಗುತ್ತೆ ಅಂತ ಎಷ್ಟೊಂದು ಸ್ಟಡೀಸ್ಗಳು ಪ್ರೂವ್ ಮಾಡಿದೆ.
ಸೊ ಅದು ಇಂಡಿಯನ್ಸಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓಹ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.